ವಾಹಿನಿಗೆ ಸ್ವಾಗತ. ಪಟ್ಟಣದ ತಹಸೀಲ್ದಾರ್ ಕಚೇರಿಯಲ್ಲಿ ಗುರುವಾರ ಶಿವಶರಣ ಹಡಪದ ಅಪ್ಪಣ್ಣನವರ್ 891ನೇ ಜಯಂತಿಯನ್ನು ಆಚರಿಸಲಾಗಿದೆ. ಉಪ ತಹಸೀಲ್ದಾರ್ ಪರಮಾನಂದ ಮಂಗಸುಳಿಸಿರ್ ಮಾತನಾಡಿ, 12ನೇ ಶತಮಾನದ ಖ್ಯಾತ ಸಮಾಜದ ಸುಧಾರಕ ಮತ್ತು ವಚನ ಚಳುವಳಿಯ ಪ್ರಮುಖ ವೃತ್ತಿ ಹಡವರ ಅಪ್ಪಣ್ಣ ಶಿವಶರಣರ ಚಳುವಳಿಯ ಭಾಗವಾಗಿದ್ದ ಅವರು ತಮ್ಮ ವಚನಗಳ ಮೂಲಕ ಸಾಹಿತ್ಯ ಮತ್ತು ಸಾಮಾಜಿಕ ಸಮಾನತೆಗೆ ಅಪಾರ ಕೊಡುಗೆ ಕೊಟ್ಟಿದ್ರು. ಹಡಪದ ಅಪ್ಪಣ್ಣ ಅವರು ಹಡಪದ ಸಮುದಾಯಕ್ಕೆ ಸೇರಿದವರು ಮತ್ತು ವಚನ ಚಳುವಳಿಯ ಸಂಸ್ಥಾಪಕ ಬಸವೇಶ್ವರರ ಆಪ್ತರಾಗಿದ್ದವರು. ಬಸವಣ್ಣನವರು ಅವರನ್ನ ಆಪ್ತರಾಗಿದ್ದವರು. ಬಸವಣ್ಣನವರು ಅವರನ್ನ ನಿಜ ಸುಖಿಯಂತೆ ಕರೀತಾ ಇದ್ರು. ಯಾಕಂದ್ರೆ ಅಪ್ಪಣ್ಣವರು ಅಂಗೈಯಲ್ಲಿ ಲಿಂಗ ಇಟ್ಕೊಂಡು ಲಿಂಗವನ್ನ ನೋಡುತ್ತಾ ಅದರಲ್ಲಿಯೇ ತಲ್ಲೀನರಾಗಿ ಮೈಮರಿತಾ ಇದ್ರು. 12ನೇ ಶತಮಾನದಲ್ಲಿ ಬಸವಣ್ಣನವರ ನೇತೃತ್ವದಲ್ಲಿ ತುಳಿತಕ್ಕೆ ಒಳಗಾದವರ ಕಲ್ಯಾಣಕ್ಕಾಗಿ ಹೊಸ ಧರ್ಮ ಹುಟ್ಟುಹಾಕಲಾಗಿತ್ತು. ಕಾಯಕ ಮತ್ತು ದಾಸೋಹ ತತ್ವದಡಿ 770 ಗಣಾಂಗಗಳ ಶರಣರಿಗೆ ಅವರು ಆಶ್ರಯ ಕೊಟ್ಟಿದ್ರು ಎಂದು ಈ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಹಡಪದ ಸಮಾಜದ ತಾಲೂಕು ಅಧ್ಯಕ್ಷ ಕುಮಾರ್ ಹಡಪದ್, ಮಹಂತೇಶ್ ಅಳಿಜೋಳಿ, ಅಶೋಕ್ ಹಡಪದ್, ಮಾರುತಿ ನಾವಿ, ಮಣಿಕಂಠ ನಾವಿ, ವಸಂತ ಹಡಪದ್, ನಿಂಗಪ್ಪ ನಾವಿ, ಎಂಎಚ್ ನಾವಿ, ಶಿವು ಕೋರೆ, ಅನಿಲ್ ಕೋರೆ, ಮಾರುತಿ ಕೋರೆ ಮತ್ತು ಹಡಪದ ಸಮಾಜದ ಬಾಂಧವರು ಹಾಗೂ ತಹಸೀಲ್ದಾರ್ ಸಿಬ್ಬಂದಿ ಉಪಸ್ಥಿತರಿದ್ದರು. ಮಣಿಕಂಠ ನಾವಿ, ಟಿವಿ 20 ಕನ್ನಡ ನ್ಯೂಸ್, ರಾಯಭಾಗ.